ಎಲ್ಲರಿಗೂ ನಮಸ್ಕಾರ. ದೈವ ಸಂದೇಶ ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ. ಎಲ್ಲ ವೀಕ್ಷಕರಿಗೆ 2026 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಕುಂಭರಾಶಿಯವರೇ, ಕೆಲವು ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿರುತ್ತದೆ. ಆದರೆ ಕೆಲವು ತಿಂಗಳು ಮೌನವಾಗಿ ನಿಮ್ಮ ಭಾಗ್ಯವನ್ನು ತಿರುವು ಮಾಡುತ್ತವೆ. ಫೆಬ್ರವರಿ 2026 ಕುಂಭರಾಶಿಯವರಿಗೆ ಅಂತಹದ್ದೇ ಒಂದು ವಿಶೇಷವಾದಂತಹ ತಿಂಗಳು. ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ದಿಕ್ಕನ್ನೇ ಬದಲಾಯಿಸುವಂತಹ ತಿರುವು ಬರಲಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ನಿರೀಕ್ಷೆಗೂ ಮೀರಿದಂಥ ಲಾಭ ಉಂಟಾಗಲಿದೆ. ಯಾವ ಕ್ಷೇತ್ರಗಳಲ್ಲಿ ಬೆಳಕು ಮೂಡಲಿದೆ, ಯಾವ ಕ್ಷೇತ್ರಗಳಲ್ಲಿ ತೊಂದರೆ ಉಂಟಾಗಲಿದೆ, ಬರುವ ತೊಂದರೆಗಳಿಗೆ ಯಾವ ಶಕ್ತಿಶಾಲಿಯಾದಂತಹ ಪರಿಹಾರ ಮಾಡಬೇಕು, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಕುಂಭರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ. ಕುಂಭರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿತ್ವದವರಲ್ಲ. ನೀವು ಹೊರಗಿನಿಂದ ನೋಡಿದರೆ ಶಾಂತವಾಗಿ ಕಾಣುತ್ತೀರಾ, ಆದರೆ ಒಳಗಡೆ ಸಮುದ್ರದಷ್ಟು ಆಳವಾದ ಭಾವನೆ ಇಟ್ಟುಕೊಂಡಿರುತ್ತೀರಾ. ಕುಂಭರಾಶಿಯವರು ತುಂಬ ಇಂಟೆಲಿಜೆಂಟ್, ಆದರೆ ಆ ಬುದ್ಧಿಯನ್ನು ತಮ್ಮ ಶೋಕಿಗೆ ಅಲ್ಲ, ಇತರರ ಒಳಿತಿಗಾಗಿ ಬಳಸುವಂತಹ ಸ್ವಭಾವದವರು. ಇವರು ಜನರ ಮುಖವನ್ನು ನೋಡಿ ಯಾವುದೇ ವಿಷಯವನ್ನು ತೀರ್ಮಾನ ಮಾಡುವುದಿಲ್ಲ. ಅವರ ಮನಸ್ಸನ್ನು ನೋಡಿ ತೀರ್ಮಾನ ಮಾಡುತ್ತಾರೆ ಅವರು ಯಾವ ರೀತಿಯ ವ್ಯಕ್ತಿತ್ವದವರು ಎಂದು. ಅನೇಕರಿಗೆ ಗೊತ್ತೇ ಇರಲ್ಲ, ಕುಂಭರಾಶಿಯವರು ತಮ್ಮ ನೋವನ್ನು ತಾವು ನುಂಗಿಕೊಂಡು ಎಲ್ಲರ ಮುಖದಲ್ಲೂ ನಗು ತರುವಂತಹ ವ್ಯಕ್ತಿತ್ವದವರು ಅಂತ. ಕುಂಭರಾಶಿಯವರ ದೊಡ್ಡ ಗುಣ ಏನೆಂದರೆ ಸ್ವಾತಂತ್ರ್ಯ. ಇವರು ಯಾರನ್ನು ಕಟ್ಟಿ ಹಾಕುವುದಿಲ್ಲ, ಆದರೆ ಯಾರಾದರೂ ತಮ್ಮನ್ನು ಕಟ್ಟಿ ಹಾಕುವುದಕ್ಕೆ ಟ್ರೈ ಮಾಡಿದರೆ ಆ ಕ್ಷಣದಲ್ಲೇ ಒಳಗೊಳಗೆ ಮುರಿದು ಹೋಗುತ್ತಾರೆ. ಪ್ರೇಮದಲ್ಲೂ ಹಾಗೆ, ಇವರು ಪ್ರೀತಿ ಮಾಡುತ್ತಾರೆ, ಆದರೆ ಆ ಪ್ರೀತಿ ಅಡಕವಾಗಿರಬೇಕು, ಒತ್ತಡವಾಗಬಾರದು. ಕುಂಭರಾಶಿಯವರು ತುಂಬ ಲಾಯಲ್, ಆದರೆ ಅದನ್ನು ಶೋ ಮಾಡಲ್ಲ. ಒಮ್ಮೆ ನಂಬಿದರೆ ಕೊನೆಯವರೆಗೂ ನಿಲ್ಲುವವರು, ಆದರೆ ಒಮ್ಮೆ ನಂಬಿಕೆ ಮುರಿದರೆ ಮೌನವಾಗಿ ದೂರ ಸರಿದು ಬಿಡುತ್ತಾರೆ. ಕುಂಭರಾಶಿಯವರ ಒಂದು ವಿಶೇಷ ಗುಣ ಏನೆಂದರೆ ಅವರು ಸದಾ ವರ್ತಮಾನ ಕಾಲದಲ್ಲಿ ಭವಿಷ್ಯತ್ ಕಾಲವನ್ನು ಯೋಚಿಸುವವರು. ಇವರು ಟ್ರೆಂಡ್ ಫಾಲೋ ಮಾಡುವುದಿಲ್ಲ, ಟ್ರೆಂಡ್ ಕ್ರಿಯೇಟ್ ಮಾಡುವಂತಹ ವ್ಯಕ್ತಿತ್ವದವರು. ಅದೇ ಕಾರಣಕ್ಕೆ ಹಲವರಿಗೆ ಹಲವಾರು ಬಾರಿ ನೀವು ಡಿಫ್ರೆಂಟ್, ನಿಮ್ಮ ಯೋಚನೆ ಅರ್ಥವಾಗುವುದಿಲ್ಲ ಅಂತ ಹೇಳುತ್ತಾರೆ. ಆದರೆ ವೀಕ್ಷಕರೇ, ಡಿಫ್ರೆಂಟ್ ಆಗಿರುವುದು ದೋಷವಲ್ಲ, ಅದೇ ಅವರ ಶಕ್ತಿ. ಕುಂಭರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನೆಂದರೆ ಒಂಟಿತನ. ಜನಗಳ ನಡುವೆ ಇದ್ದರೂ ಮನಸ್ಸಿನಲ್ಲಿ ಒಂಟಿತನ ಅನುಭವಿಸುತ್ತಾ ಇರುತ್ತಾರೆ. ಏಕೆಂದರೆ ಇವರು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಇವರನ್ನು ಅರ್ಥ ಮಾಡಿಕೊಳ್ಳುವವರು ತುಂಬ ಕಡಿಮೆ. ಅದರಲ್ಲೂ ಕುಟುಂಬ, ಪ್ರೀತಿ, ಸ್ನೇಹ ಇದರಲ್ಲಿ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ. ಆದರೆ ಇವರು ಯಾರ ಮುಂದೆಯೂ ಕುಳಿತು ಅಳುವಂತಹ ಜನ ಅಲ್ಲ. ನಗ್ತಾರೆ, ಮಾತಾಡ್ತಾರೆ, ಆದರೆ ಒಳಗೊಳಗೆ ಸೈಲೆಂಟ್ ವಾರಿಯರ್ಸ್. ಇನ್ನು ಕುಂಭರಾಶಿಯವರು ಹಣದ ಹಿಂದೆ ಓಡುವಂತಹ ವ್ಯಕ್ತಿತ್ವದವರಲ್ಲ. ಹಣ ಇವರ ಹಿಂದೆ ಒಂದು ದಿನ ಓಡಿಕೊಂಡು ಬರುವಂತೆ ಮಾಡುತ್ತಾರೆ. ಏಕೆಂದರೆ ಇವರು ಮಾಡುವ ಕೆಲಸದಲ್ಲಿ ಸತ್ಯ ಇರುತ್ತದೆ, ನವೀನತೆ ಇರುತ್ತದೆ. ಇವರು ಸ್ವಾರ್ಥಿಗಳಲ್ಲ, ಆದರೆ ಕೆಲವೊಮ್ಮೆ ಜನ ಇವರ ಒಳ್ಳೆಯತನವನ್ನೇ ದುರುಪಯೋಗ ಮಾಡಿಕೊಳ್ಳುತ್ತಾರೆ. ಆದ್ದರಿಂದಲೇ ಜೀವನದಲ್ಲಿ ಕೆಲವು ಬಾರಿ ಮೋಸ, ದ್ರೋಹ, ಅನ್ಯಾಯ ಇವೆಲ್ಲವನ್ನು ಅನುಭವಿಸುತ್ತಾರೆ. ಒಂದು ಮಾತು ಮಾತ್ರ ಖಚಿತ, ಕುಂಭರಾಶಿಯವರು ತುಂಬ ದಿನ ಕಷ್ಟಪಟ್ಟರೆ ಅದರ ಪ್ರತಿಫಲ ಒಂದು ದಿನ ಅಚ್ಚರಿಯಾಗಿ ಬರುತ್ತದೆ. ಶನಿ ಇವರ ರಾಶಿ ಅಧಿಪತಿ. ಶನಿ ನಿಧಾನ, ಆದರೆ ನ್ಯಾಯವಾದಿ. ತಡ ಮಾಡುತ್ತಾನೆ, ಆದರೆ ಫಲ ಕೊಡುವುದನ್ನು ನಿಲ್ಲಿಸುವುದಿಲ್ಲ. ಅದಕ್ಕೆ ಕುಂಭರಾಶಿಯವರ ಜೀವನದಲ್ಲಿ ಏರುಪೇರುಗಳು ಜಾಸ್ತಿ, ಆದರೆ ಅಂತಿಮವಾಗಿ ಸ್ಥಿರತೆ ಮತ್ತು ಗೌರವ ಖಂಡಿತವಾಗಿಯೂ ಬರುತ್ತದೆ. ಇಂತಹ ಮನಸ್ಸು, ಇಂತಹ ಗುಣ, ಇಂತಹ ಹೃದಯ ಹೊಂದಿರುವಂಥ ಕುಂಭರಾಶಿಯವರಿಗೆ ಫೆಬ್ರವರಿ 2026ರಲ್ಲಿ ಗ್ರಹಗಳು ಯಾವ ರೀತಿ ಬದಲಾವಣೆಗಳನ್ನು ತರುತ್ತವೆ, ಯಾವ ಕ್ಷೇತ್ರಗಳಲ್ಲಿ ಬೆಳಕು, ಯಾವ ಕಡೆ ಎಚ್ಚರಿಕೆ ಬೇಕು, ಅದನ್ನು ಎಲ್ಲವನ್ನು ತಿಳಿದುಕೊಳ್ಳೋಣ. ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಉದ್ಯೋಗ ಹಾಗೂ ವ್ಯಾಪಾರ ವ್ಯವಹಾರ ನೋಡುವುದಾದರೆ ಕುಂಭರಾಶಿಯವರ ಉದ್ಯೋಗ ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು. ಇವರು ಕೆಲಸವನ್ನು ದುಡ್ಡಿಗಿಂತ ಮೊದಲಿಗೆ ಅರ್ಥಪೂರ್ಣತೆಯಾಗಿ ಮಾಡುವಂತಹ ಜನ. ಒಂದು ಕೆಲಸದಲ್ಲಿ ಬುದ್ಧಿಗೆ ಸವಾಲು ಇಲ್ಲ ಅಂದರೆ ಕುಂಭರಾಶಿಯವರಿಗೆ ಅಲ್ಲಿ ಮನಸ್ಸೇ ನಿಲ್ಲುವುದಿಲ್ಲ. ಅದೇ ಕಾರಣಕ್ಕೆ ಅನೇಕ ಬಾರಿ ಇವರಿಗೆ
ಜಾಬ್ ಚೇಂಜ್ ಯೋಚನೆ ಬರುತ್ತದೆ. ಅದು ಅವರ ಅಸ್ಥಿರತೆ ಅಲ್ಲ, ನಾನು ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಎನ್ನುವಂತಹ ಮನಸ್ಥಿತಿ. ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತದೆ. ತಿಂಗಳ ಮೊದಲ ಭಾಗದಲ್ಲಿ ಕೆಲಸದ ಒತ್ತಡ ಜಾಸ್ತಿ ಅನಿಸಬಹುದು. ಮಾಡುತ್ತಿರುವಂತಹ ಕೆಲಸಕ್ಕೆ ಸರಿಯಾದ ಗೌರವ ಸಿಗ್ತಿಲ್ಲ ಅಂತ ಮನಸ್ಸಿನಲ್ಲಿ ಬೇಸರ ಬರಬಹುದು. ಕೆಲವರಿಗೆ ಬಾಸ್ ಜೊತೆ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿ, ಕೆಲಸ ನಿಧಾನವಾಗಿ ಸಾಗುವುದು, ಫೈಲ್ ಪೆಂಡಿಂಗ್ ಆಗುವುದು, ಈ ತರಹದ ಅನುಭವಗಳು ಬರುತ್ತದೆ. ಇಲ್ಲಿ ಒಂದು ಎಚ್ಚರಿಕೆ ಬೇಕು ವೀಕ್ಷಕರೇ. ಆ ಕ್ಷಣದ ಬೇಸರಕ್ಕೆ ಈ ಕೆಲಸ ಬಿಡಬೇಕು, ಇದಕ್ಕಿಂತ ಬೇರೆ ಜಾಬ್ ನೋಡೋಣ, ಇಂತಹ ತೀರ್ಮಾನಗಳನ್ನು ಮಾಡಬೇಡಿ. ಏಕೆಂದರೆ ಶನಿ ಅಧಿಪತ್ಯದಲ್ಲಿರುವ ಕುಂಭರಾಶಿಯವರಿಗೆ ನಿಧಾನವೇ ಶಕ್ತಿ. 13ನೇ ತಾರೀಕಿನ ನಂತರ ಬದಲಾವಣೆಯ ಗಾಳಿ ಬೀಸುತ್ತದೆ. ಫೆಬ್ರವರಿ 13ರಿಂದ ಉದ್ಯೋಗ ಕ್ಷೇತ್ರಗಳಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಕಾಣಿಸುತ್ತದೆ. ನಿಮ್ಮ ಮಾತಿಗೆ ತೂಕ ಬರುತ್ತದೆ. ನಿಮ್ಮ ಕೆಲಸವನ್ನು ಎಲ್ಲರೂ ಗುರುತಿಸುತ್ತಾರೆ. ಇಲ್ಲಿಯವರೆಗೂ ಮೌನವಾಗಿ ಕೆಲಸ ಮಾಡಿದ ಫಲ ಈಗ ಮೆಲ್ಲಗೆ ಹೊರ ಬರುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗುತ್ತದೆ, ಸ್ಥಾನಮಾನ ಹೆಚ್ಚಾಗುತ್ತದೆ, ಕೆಲಸದಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಉಂಟಾಗುತ್ತದೆ. ಇವೆಲ್ಲ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಾ ಇರುವವರಿಗೆ ಒತ್ತಡ ಕಡಿಮೆಯಾಗುವುದು, ಮಾತುಕತೆ ಸುಲಭವಾಗುವುದು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಕುಂಭರಾಶಿಯವರಿಗೆ ಫೆಬ್ರವರಿ ಮೊದಲಾರ್ಧದಲ್ಲಿ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ. ಕೆಲಸಗಳು ಮುಂದೆ ಸಾಗುವುದು ತಡವಾಗಬಹುದು. ಒಪ್ಪಂದಗಳು, ಅಪ್ರೂವಲ್ಗಳು ಹಿಡಿತ ತೆಗೆದುಕೊಳ್ಳಬಹುದು. ಆದರೆ 13ನೇ ತಾರೀಕಿನ ನಂತರ ಪೆಂಡಿಂಗ್ ಕೆಲಸಗಳು ಚಾಲನೆ ಹಿಡಿಯುತ್ತವೆ. ಅಧಿಕಾರಿಗಳ ಸಹಕಾರ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಶಾಂತವಾಗಿ ಶಿಸ್ತಿನಿಂದ ಕೆಲಸ ಮಾಡಿದರೆ ಶನಿಯ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ದೊರೆಯುತ್ತದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಭಯ ಬೇಡ, ಜಾಗ್ರತೆ ಬೇಕು. ಲಾಭಾಧಿಪತಿಯಾದ ಗುರು ಶುಭ ಸ್ಥಾನದಲ್ಲಿ ಇರುವುದರಿಂದ ಹಣದ ಹೊಳಹೊಕ್ಕು ನಿಲ್ಲುವುದಿಲ್ಲ. ಖರ್ಚುಗಳು ಇದ್ದರೂ ಅದಕ್ಕೆ ತಕ್ಕಂತೆ ಆದಾಯದ ದಾರಿ ತೆರೆಯುತ್ತದೆ. ಕುಟುಂಬದ ಸಾಲ ಅಥವಾ ಪೆಂಡಿಂಗ್ ಪೇಮೆಂಟ್ ಈ ತಿಂಗಳುಗಳಲ್ಲಿ ಒಂದಾಗಿ ಕ್ಲಿಯರ್ ಆಗುವಂತಹ ಯೋಗವಿದೆ. ಆದರೆ ಒಂದು ಎಚ್ಚರಿಕೆ ಬೇಕು. ಯಾರಿಗಾದರೂ ದೊಡ್ಡ ಮೊತ್ತದ ಹಣ ಕೊಡುವುದು, ಎಮೋಷನ್ಗೆ ಬಿದ್ದು ಇನ್ವೆಸ್ಟ್ ಮಾಡುವುದು, ಈ ತರಹದ ನಿರ್ಧಾರಗಳು ಬೇಡ. ಹಣ ನಿಮ್ಮ ಕೈಯಲ್ಲಿ ಉಳಿಯಬೇಕಾದರೆ ತಾಳ್ಮೆ ಮತ್ತು ಯೋಜನೆ ಎರಡೂ ಒಂದೇ ಸಮಯದಲ್ಲಿ ಬೇಕು. ಇನ್ನು ಕುಟುಂಬ ಜೀವನ ನೋಡುವುದಾದರೆ ಕುಂಭರಾಶಿಯವರು ಕುಟುಂಬದ ಬಗ್ಗೆ ಹೊರಗೆ ತೋರಿಸುವುದಿಲ್ಲ, ಆದರೆ ಒಳಗೆ ತುಂಬ ಕಾಳಜಿ ಇಟ್ಟುಕೊಂಡಿರುತ್ತಾರೆ. ಫೆಬ್ರವರಿ ಮೊದಲಾರ್ಧದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮೌನದ ಒತ್ತಡ ಇರಬಹುದು. ಮಾತನಾಡದ ನೋವು, ಅರ್ಥವಾಗದಂತಹ ಭಾವನೆ, ಈ ತರಹದ ಸ್ಥಿತಿ ಮನೆಯಲ್ಲಿ ಕಾಣಿಸಬಹುದು. ಅದರರ್ಥ ಕಲಹ ಅಲ್ಲ, ಅದು ಸ್ಪಷ್ಟ ಸಂವಹನದ ಕೊರತೆ. 13ನೇ ತಾರೀಕಿನ ನಂತರ ಮನೆ ಮಂದಿಯ ನಡುವೆ ಮಾತುಕತೆ ಸುಧಾರಿಸುತ್ತದೆ. ಕುಟುಂಬದ ದೊಡ್ಡವರು ನಿಮ್ಮ ಮಾತಿಗೆ ಒಪ್ಪಿಕೊಳ್ಳುವಂತಹ ಸಂದರ್ಭ ಬರುತ್ತದೆ. ಶುಭ ಕಾರ್ಯಗಳ ಮಾತುಕತೆ, ದೈವ ಕಾರ್ಯ, ಆಸ್ತಿ ಸಂಬಂಧಿತ ಖರ್ಚುಗಳು ಪಾಸಿಟಿವ್ ದಿಕ್ಕಿನಲ್ಲಿ ಸಾಗುತ್ತವೆ. ಇನ್ನು ಶಿಕ್ಷಣ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 2026 ಒಂದು ಆಶೀರ್ವಾದದ ತಿಂಗಳು. ಗುರುಗ್ರಹದ ಬಲ, ಓದಿನ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ. ಹಿಂದೆ ಅರ್ಥವಾಗದಂತಹ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗುತ್ತದೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆ, ತಾಂತ್ರಿಕ ಪ್ರೊಫೆಷನಲ್ ಕೋರ್ಸ್, ಇದಕ್ಕೆಲ್ಲ ತುಂಬ ಅನುಕೂಲಕರವಾದಂತಹ ಸಮಯ. ಪೋಷಕರಿಗೆ ಒಂದು ಸಂದೇಶ: ಮಕ್ಕಳ ಮೇಲೆ ಒತ್ತಡಕ್ಕಿಂತ ಬೆಂಬಲ ಕೊಡಿ. ಈ ತಿಂಗಳು ಅವರ ಶ್ರಮ ಫಲ ಕೊಡುತ್ತದೆ. ಇನ್ನು ಆರೋಗ್ಯ ವಿಚಾರ ನೋಡುವುದಾದರೆ ಕುಂಭರಾಶಿಯವರ ಆರೋಗ್ಯ ಹೆಚ್ಚಾಗಿ ಮನಸ್ಸಿನ ಸ್ಥಿತಿಯ ಮೇಲೆ ಅವಲಂಬಿತ. ಒತ್ತಡ ಜಾಸ್ತಿ ಆದರೆ ದೇಹ ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡುತ್ತದೆ. ಫೆಬ್ರವರಿ ಮೊದಲ ಭಾಗದಲ್ಲಿ ನಿದ್ರೆ ಕೊರತೆ, ತಲೆನೋವು, ದೇಹದಲ್ಲಿ ಆಲಸ್ಯ, ಈ ತರಹದ ಲಕ್ಷಣಗಳು ಕಾಣಿಸಬಹುದು. ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಬೇಡಿ. ಸ್ವಲ್ಪ ವಾಕಿಂಗ್, ನಿಯಮಿತ ನಿದ್ರೆ ಹಾಗೂ ಪೋಷಕಾಂಶ ಇರುವಂತಹ ಆಹಾರಗಳನ್ನು ಸೇವಿಸಿ. ಸಣ್ಣ ಬದಲಾವಣೆಗಳು ದೊಡ್ಡ ಆರೋಗ್ಯ ರಕ್ಷಣೆ ಮಾಡುತ್ತವೆ. 13ನೇ ತಾರೀಕಿನ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ. ಕುಂಭರಾಶಿಯವರೇ, ಈ ತಿಂಗಳು ನಿಮ್ಮನ್ನು ಒಮ್ಮೆ ನಿಲ್ಲಿಸಿ ಕೆಳಗೆ ನೋಡಿಕೊಳ್ಳುವಂತೆ ಮಾಡುತ್ತದೆ. ಹಣ ನಿಯಂತ್ರಣ ಕಲಿಸುತ್ತದೆ. ಕುಟುಂಬ ಅರ್ಥ ಮಾಡಿಕೊಳ್ಳುವಂತಹ ಪಾಠ ಕಲಿಸುತ್ತದೆ. ಶಿಕ್ಷಣ ಭವಿಷ್ಯಕ್ಕೆ ದಾರಿ ತೋರಿಸುತ್ತದೆ. ಆರೋಗ್ಯ ಸ್ವತಃ ನಿಮ್ಮನ್ನು ಪ್ರಥಮ ಸ್ಥಾನದಲ್ಲಿ ಇಡಲು ಹೇಳುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಶಿಸ್ತನ್ನು ಪಾಲಿಸಬೇಕು ಎಂದು ಹೇಳುತ್ತದೆ. ಈ ಪಾಠಗಳನ್ನು ಸ್ವೀಕರಿಸಿದರೆ ಫೆಬ್ರವರಿ 2026 ನಿಮ್ಮ ಜೀವನಕ್ಕೆ ಒಂದು ಮೌನವಾದ ವರವಾಗುತ್ತದೆ. ಕುಂಭರಾಶಿಯವರೇ, ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತದೆ. ಆದರೆ ಕೆಲವು ಪರಿಹಾರಗಳು ಕೇವಲ ಕಷ್ಟ ಕಡಿಮೆ ಮಾಡುತ್ತವೆ. ಕೆಲವು ಪರಿಹಾರಗಳು ನಮ್ಮ ಒಳಗಿನ ಶಕ್ತಿಯನ್ನೇ ಜಾಗೃತಗೊಳಿಸುತ್ತವೆ. ಕುಂಭರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳು ಒಳ್ಳೆಯದನ್ನೇ ಕೊಡುತ್ತಿವೆ.
ಆದರೆ ಶನಿ, ರಾಹು ಮನಸ್ಸಿನ ಅತಿಯಾದ ಯೋಚನೆಗೆ ಕಾರಣವಾಗುತ್ತಾರೆ. ಇವೆಲ್ಲದರಿಂದಾಗಿ ಒಳಗೊಳಗೆ ಒಂದು ಭಾರ ಇರಬಹುದು. ಅದಕ್ಕಾಗಿಯೇ ಈ ಸರಳವಾದ ಶಕ್ತಿಶಾಲಿ ಪರಿಹಾರಗಳನ್ನು ಮಾಡಿ. ಶ್ರದ್ಧೆಯಿಂದ ಮಾಡುವುದು ಬಹಳ ಮುಖ್ಯ. ಕುಂಭರಾಶಿ ಅಧಿಪತಿ ಶನಿ. ಶನಿ ಕಠಿಣನಂತೆ ಕಾಣಿಸಬಹುದು, ಆದರೆ ಅವನು ನ್ಯಾಯದ ದೇವರು. ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ. ದೇವಸ್ಥಾನದಲ್ಲಿ ದೀಪ ಹಚ್ಚಬಹುದು. ಬಡವರಿಗೆ ಎಳ್ಳೆಣ್ಣೆ ಕೊಡಿ. ಓಂ ಶಂ ಶನಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಮುಖ್ಯವಾಗಿ ಶನಿವಾರ ದಿನ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ. ಶನಿವಾರ ಮಾತ್ರವಲ್ಲ, ಪ್ರತಿದಿನ ಸುಳ್ಳು ಹೇಳುವುದನ್ನು ಆದಷ್ಟು ಕಡಿಮೆ ಮಾಡಿ. ಶನಿಗೆ ಸುಳ್ಳೆಂದರೆ ಆಗುವುದಿಲ್ಲ. ಯಾರು ಅತಿಯಾಗಿ ಸುಳ್ಳು ಹೇಳುತ್ತಾರೋ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತಾನೆ ಶನಿ. ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆ ಅಥವಾ ತರಕಾರಿಗಳನ್ನು ದಾನ ಮಾಡಿ. ಮರಗಿಡಗಳಿಗೆ ನೀರನ್ನು ಹಾಕಿ. ಈ ಪರಿಹಾರ ಮಾಡುವುದರಿಂದ ಅನಗತ್ಯ ಆಸೆ ಮತ್ತು ಅತಿಯಾದ ಗೊಂದಲವನ್ನು ಕಡಿಮೆ ಮಾಡುತ್ತದೆ. ಮನೆಯಲ್ಲಿ ಒಂದು ದೀಪ ಹಚ್ಚಿ ದೇವಿಯ ಫೋಟೋ ಮುಂದೆ ನಿಂತು ಓಂ ದಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 9 ಬಾರಿ ಜಪಿಸಿ. ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ಆರೋಗ್ಯದಲ್ಲಿ ಸ್ಥಿರತೆ ಬರುತ್ತದೆ, ಮನಸ್ಸಿಗೆ ಧೈರ್ಯ ಕೊಡುತ್ತದೆ. ಈ ಎಲ್ಲ ದೈವ ಪರಿಹಾರಗಳಿಗಿಂತ ಒಂದು ಪರಿಹಾರ ದೊಡ್ಡದು. ಯಾರನ್ನು ಮೋಸ ಮಾಡಬೇಡಿ. ನಿಮ್ಮ ಶ್ರಮವನ್ನು ನಿಲ್ಲಿಸಬೇಡಿ. ನಿಮ್ಮ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ. ಶನಿ ಇದನ್ನೇ ಪರೀಕ್ಷೆ ಮಾಡುತ್ತಾನೆ. ಈ ಪರೀಕ್ಷೆಯಿಂದ ಗೆದ್ದವರಿಗೆ ಅವನು ತಡವಾದರೂ ಜೀವನ ಪೂರ್ತಿ ಗೌರವ ಕೊಡುತ್ತಾನೆ. ಅವರ ಶ್ರಮಗೆ ತಕ್ಕದಾದ ಫಲವನ್ನು ಕೊಡುತ್ತಾನೆ. ಕುಂಭರಾಶಿಯವರೇ, ನೀವು ಕಷ್ಟಪಟ್ಟಷ್ಟು ನಿಮ್ಮೊಳಗೆ ಶಕ್ತಿ ಹೆಚ್ಚಾಗಿದೆ. ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಫೆಬ್ರವರಿ ಮಾತ್ರ ಅಲ್ಲ, ಮುಂದಿನ ತಿಂಗಳುಗಳು ಕೂಡ ನಿಮ್ಮ ಜೀವನವು ನಿಧಾನವಾದರೂ ಸರಿಯಾದ ದಾರಿಗೆ ಬರುತ್ತದೆ. ದೈವ ನಿಮ್ಮ ಜೊತೆಗೆ ಇದೆ. ಎಲ್ಲರಿಗೂ ಶುಭವಾಗಲಿ. ಕುಂಭರಾಶಿಯವರೇ, ನಿಮಗೆ ಜಯವಾಗಲಿ. ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.